ನಾನಿವತ್ತು ದೋಸೆ ಮಾಡೋಣ ಅಂತ ಹೇಳಿ ಪ್ಲಾನ್ ಹಾಕ್ಕೊಂಡು ನೈಟೇ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ಚೆನ್ನಾಗಿ ಉಬ್ಬು ಬಂದಿತ್ತು. ಆಲ್ಮೋಸ್ಟ್ ಹಿಟ್ಟೆಲ್ಲ ಕೈ ಕೊಡೋದು ಯಾರಾದರೂ ನೆಂಟರು ಮನೆಗೆ ಬಂದಾಗಲೇ. ಹಿಟ್ಟೆಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬಂದಿರಲ್ಲ. ದೋಸೆ ರೊಟ್ಟಿಯಾಗೋಗುತ್ತೆ, ಇಡ್ಲಿ ಕಲ್ಲಾಗೋಗುತ್ತೆ, ಆ ರೀತಿ ಇರುತ್ತೆ. ಸೊ ಇಲ್ಲಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಅಂತ ಬಿಟ್ಟೆ. ನಾನಿಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ನೈಟ್ ಅಂದ್ಕೊಂಡೆ. ಬಟ್ ಬೆಳಗ್ಗೆ ಎದ್ದು ನೋಡಿದಾಗ ಬರೀ ತರಕಾರಿಗಳೇ ಕಣ್ಣಿಗೆಲ್ಲ ಕಾಣಿಸ್ತಿದ್ದೋ. ಅದಕ್ಕೋಸ್ಕರ ಮಿಕ್ಸ್ ತರಕಾರಿ ಪಲ್ಯ ಮಾಡಿಬಿಡೋಣ ಅಂತ ಹೇಳಿ ಎಲ್ಲನೂ ಹಚ್ಕೋತಾ ಇದ್ದೆ. ಅಷ್ಟರೊಳಗೆ ಒಂದು ಪಾರ್ಸಲ್ನ ರಿಸೀವ್ ಮಾಡಿದ್ದಾಯಿತು. ಹೆಂಗೋ ವ್ಲಾಗ್ ಮಾಡ್ತಿದ್ನಲ್ಲ, ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾರ್ಸಲ್ನ ಓಪನ್ ಮಾಡಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು. ಮತ್ತು ಅದರಲ್ಲಿ ಒಂದು ಮಿನಿ ಪರ್ಸ್ ಥರ ಇದೆ ನೋಡಿ, ಅದು ನಂಗೆ ತುಂಬ ಇಷ್ಟ ಆಯಿತು. ಮುಂಜಿದು ಪರ್ಸ್ ಎಲ್ಲ ಹಾಕ್ಬಿಟ್ಟಿದೆ. ಕೆಲವೊಂದ್ಸಲಿ ಅವ್ರಿಗೆ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದಾಯಿತು. ಇದರಲ್ಲಿ ಪ್ಯಾನ್ ಕಾರ್ಡ್ಗಳಿರ್ಬೋದು, ATMಗಳಿರ್ಬೋದು, DL ಈ ರೀತಿ ಎಲ್ಲ ಇಡಲಿಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಆರ್ಡ್ರ್ ಮಾಡಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು. ಇವಾಗ ಯಾರು ಆಲ್ಮೋಸ್ಟ್ ದುಡ್ಡು ಯಾರು ಪರ್ಸ್ನಲ್ ಮಾಡ್ಕೋದಿಲ್ಲ, ಬರೀ ATM ಈ ರೀತಿ ಯೂಸ್ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡ್ಕೋತಾರೆ. ಇವಾಗೆಲ್ಲ ಆನ್ಲೈನ್ ಶಾಪಿಂಗ್ ಬಂದಿರೋದ್ರಿಂದ ಏನೇನು ಬೇಕೋ ಅದನ್ನ ಟಕ್ ಅಂತ ಆರ್ಡ್ರ್ ಮಾಡ್ಕೊಂಡು ಮನೆಗೆ ತರಿಸ್ಕೊತಾನೆ ಇರ್ತೀವಿ. ಆನ್ಲೈನ್ ಶಾಪಿಂಗ್ ಬಂದಾಗಿಂದ ಕೈಯಲ್ಲೆಲ್ಲ ದುಡ್ಡೇ ನಿಲ್ಲೋದಿಲ್ಲ, ಖರ್ಚಾಗೇ ಹೋಗುತ್ತೆ. ಉಳ್ಸೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ, ಬಟ್ ಆಗೋದಿಲ್ಲ. ಕಣ್ಣಿಗೆ ಬೇಕಾಗಿದೆ ಎಲ್ಲ ತಗೋಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಈಗಿನ ಕಾಲದಲ್ಲಿ ಎಲ್ಲರೂ ನೋಡೋದು ಬಟ್ಟೆ ಚೆನ್ನಾಗೈತಾ, ಮನೆ ಚೆನ್ನಾಗೈತಾ, ದುಡ್ಡು ಎಲ್ಲ ಚೆನ್ನಾಗಿ ಮಡ್ಗಾರ ಅಂತಲೇ ಅನ್ನೋದು. ಇಲ್ಲಿ ಮನ್ವಿಕ್ ಆಟ ಆಡ್ತಿದ್ದಾನೆ. ಅವ್ನಿಗೆ ಆಟ ಸಾಮಾನುಗಳೆಲ್ಲ ಬರೀ ಕ್ಲಿಪ್ಗಳು, ಈ ರೀತಿ ಪಾತ್ರೆಗಳು, ಟೀ ಪುಡಿ ಡಬ್ಬ ಬರೀ ಇವೆ ಅವನ ಆಟ ಸಾಮಾನು. ಎಷ್ಟೊಂದು ಥರ ಆಟ ಸಾಮಾನುಗಳಿದ್ರೂ ಅವನು ಆಟ ಆಡೋದು ಬರೀ ಈ ರೀತಿ ಆಟ ಸಾಮಾನುಗಳಲ್ಲೇ ಮಾತ್ರ. ಇವಾಗೆಲ್ಲ ಅಮೌಂಟ್ ಐತಾ, ದುಡ್ಡು ಐತಾ, ಬಾರಯ್ಯ ಒಳಿಕೆ ಅಂತ ಹೇಳ್ತಾರೆ, ಇಲ್ಲಾಂದರೆ ಅಲ್ಲೇ ನಿಂತ್ಕೊಳ್ಳೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಕನಿ ಹಾಕಿ ಸ್ವಲ್ಪ ದೋಸೆಗೆ ತುಪ್ಪ ಹಾಕಿ ಕೊಟ್ಟೆ. ಅವಳು ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಎಲ್ಲನೂ ಬಿಸಾಡಿದ್ಲು. ಅದಕ್ಕೋಸ್ಕರ ಪಕ್ಕದಲ್ಲೇ ಸರಿನೂ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳಿ ಪಕ್ಕದಲ್ಲೇ ಸರಿನೂ ಮಾಡ್ತಿದ್ದೆ, ಹಾಗೆ ಪಲ್ಯನೂ ಮಾಡ್ತಿದ್ದೆ. ಸರಿನ ಅವಳಿಗೆ ತಿನ್ನಿಸಾದ್ಮೇಲೆ ಇವನಿಗೆ ಮನ್ವಿಕಿಗೆ ದೋಸೆ ಹಾಕಿ ಕೊಟ್ಟರೆ ಹಾಗೆ ತಿನ್ನಿಸ್ಕೊಂಡು ಕೆಲಸನೂ ಮಾಡ್ಕೋಬೋದು ಅಂತ ಹೇಳಿ ಪಟ ಅಂತ ಹೇಳಿ ಮಾಡ್ತಿದ್ದೆ. ಅಷ್ಟರಲ್ಲಿ ಅಲ್ಲಿ ಕನಿಯ ಅಳ್ಳಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಲು. ಅದರಿಂದ ಅವಳನ್ನೂ ಎತ್ಕೊಂಡು ತಿಂಡಿ ಎಲ್ಲನೂ ಮಾಡ್ತಾ ಇದ್ದೆ. ಬಟ್ ಕೆಲವೊಂದ್ಸಲಿ ಅವಳನ್ನ ಎತ್ಕೊಂಡು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದರೆ ಬೆಂಕಿಗೆ ಎಲ್ಲಿ ಕೈ ಮಾಡಿಬಿಡ್ತಾಳೋ, ಇಲ್ಲ ಕುಕ್ಕರಲ್ಲಿ ಮುಟ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು ಭಯ ಆಗೋಗುತ್ತೆ. ಇಲ್ಲಿ ಅವಳಿಗೆ ಸರಿ ತಿನ್ನಿಸಿದ್ದಾಯಿತು, ಮನ್ವಿಕಿಗೆ ತಿಂಡಿ ತಿನ್ನಿಸಿದ್ದು ಆಯಿತು. ಬಟ್ಟೆ ಒಣಗಾಕಿದ್ದೆ, ಅದನ್ನೂ ಎತ್ಕೊಂಬಂದು ಹಾಕ್ತೆ. ಕೆಲವೊಂದ್ಸಲಿ ಅವಳು ವಾಕರ್ಗೆ ಕೂತ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬೆಡ್ಶೀಟ್ ಒಂದು ಒಣಗಾಕ್ಬೇಕಿತ್ತು, ಅದಕ್ಕೋಸ್ಕರ ಅವಳನ್ನ ಅದರಲ್ಲಿ ಕುಂಡಿಸ್ಬಿಟ್ಟು ಬೆಡ್ಶೀಟ್ನು ಒಣಗಾಕಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಪೂಜೆನೂ ಮಾಡಿರಲಿಲ್ಲ. ನಾನು ಬೆಳಗ್ಗೆಯಿಂದ ಪೂಜೆನ ಮಾಡ್ತಾಯಿದ್ದೀನಿ. ನಾನು ಏನು ಮಾಡೋಕ್ಕೆ ಹೋದರೂ ನನ್ನ ಹಿಂದೆ ಮನ್ವಿಕ್ಕಿಂತ ಕನಿಯ ಇವರಿಬ್ಬರು ಬಂದುಬಿಡ್ತಾರೆ. ಕೆಲವೊಂದ್ಸಲಿ ಮನ್ವಿಕ್ ಬಿದ್ದೇ ಬಿಡ್ತಾನೆ. ಈ ರೀತಿ ಕಾಲಿಗೆ ಸಿಕ್ಕಬೇಕಾದ್ರೆ ಕೆಲವೊಂದ್ಸತಿ ಬಿದ್ದುಬಿಡ್ತಾರೆ. ಇನ್ನೂ ಕನಿಯಾಗೆ ಸ್ನಾನ ಮಾಡಿಸ್ಬೇಕು, ಈಗೂ ಸ್ನಾನ ಮಾಡಿಸ್ಬೇಕು. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ.